कृष्णाय वासुदेवाय हरये परमात्मने प्रणतक्लेशनाशाय गोविंदाय नमो नमः। विष्णुपत्नी महामाये महापुरुषलक्षणे प्रियेथामे महाभागे लोकमातर नमोस्तुते। रतत्वाद् भात्मके विष्णावथवापि जगद्भृतेः भरतो वायुरुद्दिष्टः भारती तत्सरस्वती। नमो रुद्राय महते देवायोग्राय मीढुषे शिवाय न्यस्तदण्डाय धृतदण्डाय वै नमः। अहो देवर्षिर्धन्योऽयं यः कीर्तिं शार्वधन्वनः गायन् माध्या गिरातन्त्र्य रमयत्यातुरं जगत्। श्रीगुरुभ्यो नमः। अथात्र संवर्ण्यते चतुर्थः श्लोकः पञ्चमस्य अध्यायस्य द्वितीये स्कन्धे वैयासिक्यां संहितायां भागवताख्यायां अत्र ब्रह्मरातेन शुकाचार्यं विष्णुरातं परीक्षितं प्रति याः भागवतकथाः प्रोच्यन्ते तासां मध्ये चतुर्मुखस्य ब्रह्मणः पुत्रः देवर्षिः वीणानादकुशलः नारदः चतुर्मुखं ब्रह्माणम् एवं पृच्छति। भवान् खलु भूतभव्यभूवत्प्रभुः, अतः सर्वं च उपदेष्टव्यं जानात्येव नूनं भवान्। करतलामलकवत् समस्तमपि विश्वं भवता आलोचने सति संविज्ञायते। अतः मामपि भवतः पुत्रं शिष्यं एतत् आत्मतत्त्वविदर्शनं भागवतम् उपदेष्टुमर्हति भवानेव लोकगुरुः इति। नाल्कनेಯ ಶ್ಲೋಕ 5ನೇಯ ಅಧ್ಯಾಯ 2ನೇ ಸ್ಕಂಧ ಭಾಗವತದ್ದು, ಅದನ್ನು ನಾವಿವತ್ತು ನೋಡಬೇಕಾಗಿದೆ. ಯದ್ವಿಜ್ಞಾನೋ ಯದಾಧಾರೋ ಯತ್ಪರಸ್ತ್ವಂ ಯತಾತ್ಮಕಃ ಏಕಸೃಜತಿ ಭೂತಾನಿ ಭೂತೈರೇವಾತ್ಮಮಾಯಯ ಅನ್ನುವಂಥ ಶ್ಲೋಕ. ಆತ್ಮನ್ ಭಾವಯಸೇತಾನಿ ನ ಪರಾಕ್ ಭಾವಯೇ ಸ್ವಯಂ ಆತ್ಮಶಕ್ತಿಮವಷ್ಟಭ್ಯ ಸೂತ್ರನಾಭಿರಿವಾಕ್ಲಮಃ ಅಂತ ಕೆಲವು ಕಡೆ ಎರಡೂ ಶ್ಲೋಕಗಳನ್ನು ಸೇರಿಸಿ ಅನುವಾದಿಸಿದ್ದಾರೆ. ಪರಮಾತ್ಮನ ಅನುಗ್ರಹದಿಂದ ಈ ತತ್ವಜ್ಞಾನವನ್ನು ಪಡೆದವನು ನೀನು. ಅವನೇ ನಿನಗೆ ಆಧಾರ ಹೌದು, ಒಡೆಯನೂ ಹೌದು, ಮತ್ತು ನಿನ್ನ ಅಂತರ್ಯಾಮಿಯೂ ಹೌದು. ಅವನ ಬಗ್ಗೆಯೂ ನಿನಗೆ ಗೊತ್ತು, ಈ ಜಗತ್ತಿನ ಬಗ್ಗೆಯೂ ಗೊತ್ತು. ಒಬ್ಬನೇ ನಿನ್ನ ಅಧೀನವಾದ ಈ ಪ್ರಕೃತಿಯ ಮೂಲಕ ಈ ಜಗತ್ತನ್ನೆಲ್ಲವೂ ನೀನು ಸೃಷ್ಟಿಸ್ತೆ, ಮತ್ತೆ ಅದನ್ನು ಪಾಲಿಸ್ತೆ. ಈ ಜೇಡರ ಹುಳು ಒಂದು ತನ್ನ ಹೊಕ್ಕಳಿನಿಂದ ಅನಾಯಾಸವಾಗಿ ನೂಲನ್ನು ನೇಯ್ತದೆ. ಅಷ್ಟು ಸಹಜವಾಗಿ ಏಕಾಂಗಿಯಾಗಿ ಅದು ಮಾಡುವಂತೆ ನೀನು ಕೂಡ ಈ ಜಗತ್ತನ್ನು ಸೃಷ್ಟಿಸ್ತಿದ್ದೀಯ ಅಂತ ನನಗನ್ನಿಸ್ತದೆ. ಹೀಗೆ ನಾರದರು 4 ಮತ್ತು 5ನೇ ಶ್ಲೋಕಗಳಿಂದ ಅವನನ್ನು ಸ್ತುತಿಸಿದ್ದಾರೆ. ಈ ಶ್ಲೋಕ ಆ ಚತುರ್ಮುಖ ಬ್ರಹ್ಮನನ್ನೇ ಪರದೈವ ಅಂತ ವರ್ಣನೆ ಮಾಡಿದಂತೆ ಕಾಣಿಸ್ತದೆ. ಅದಕ್ಕಾಗಿ ಆಚಾರ್ಯರಲ್ಲಿ ತದಧಿಕಂ ವಕ್ತುಂ ಪೂರ್ವಪಕ್ಷಂ ದರ್ಶಯತಿ
ಏಕಃ ಸೃಜಸಿ ಇತ್ಯಾದಿನ ಅಂತ ಭಾಗವತ ತಾತ್ಪರ್ಯ ಕೂಡ ಹೇಳಿದ್ದಾರೆ. ಅನೇಕ ವ್ಯಾಖ್ಯಾನಕಾರರು ಇಲ್ಲಿ ಬೇರೆ ಬೇರೆ ರೀತಿಯಾಗಿ ಅದನ್ನು ವ್ಯಾಖ್ಯಾನ ಮಾಡುವ ಪ್ರಯತ್ನ ಮಾಡ್ತಾರೆ. ನೀನು ಚತುರ್ಮುಖ ಬ್ರಹ್ಮನು ಕೂಡ ತಪಸ್ಸು ಮಾಡ್ತಿರುವುದನ್ನು ಜಗತ್ತು ಕಂಡ್ರೆ ನಿನಗೂ ಒಬ್ಬ ಆಶ್ರಯನಿದ್ದಾನೇನು ಅಂತ ಅನ್ನಿಸ್ತದೆ ಕೆಲವರಿಗೆ. ಆದ್ದರಿಂದ ನಿನಗೆ ಯಾರ ಆಶ್ರಯ ಅಂತ ಹೀಗೆ ನಾನು ತೋರಿಕೆಗೆ ಕೇಳ್ತಿದ್ದೇನೆ. ನೀನು ಯಾರನ್ನು ಅವಲಂಬಿಸಿ ಯಾರನ್ನು ಆಶ್ರಯಿಸಿ ಬದುಕಿದ್ದಿ ಅಂತ ಕೇಳ್ತಾ ಇದ್ದೀನಿ. ಆದರೆ ವಸ್ತುತಃ ನನ್ನ ಅಭಿಪ್ರಾಯದಲ್ಲಿ ನೀನೇ ಸ್ವತಂತ್ರ, ನೀನೇ ಸೃಷ್ಟಿಕರ್ತ, ಇದು ನಾರದರ ವ್ಯಾಖ್ಯಾನ ಅಂತ ಅನೇಕ ಜನ ಹೀಗೆ ವರ್ಣನೆ ಮಾಡ್ತಾರೆ ಬೇರೆ ವ್ಯಾಖ್ಯಾನಕಾರರು. ಮಮತು ತ್ವಮೇವ ಸ್ವತಂತ್ರ ಪರಮೇಶ್ವರ ಇತಿ ಬುದ್ಧಿ ತವ ತಪಶ್ಚರಣೇನತು ಪರಶಂಕಯ ಪೃಚ್ಛಾಮಿ. ಅದಕ್ಕೆ ಆಚಾರ್ಯರು ಅದಕ್ಕೆ ಭಾಗವತ ಬರೀಬೇಕಾಯ್ತು, ತಾತ್ಪರ್ಯ ಹೇಳಬೇಕಾಯ್ತು. ಬ್ರಹ್ಮನಿಗಿಂತ ಪರತತ್ವ ಒಂದಿದೆ, ಅವನಿಗಿಂತ ಮಿಗಿಲಾದ ಪರತತ್ವ ಒಂದಿದೆ ಅಂತನ್ನುವುದನ್ನು ಬ್ರಹ್ಮನ ಮುಖದಿಂದಲೇ ನಾರದ ತಿಳಿಯಬೇಕಾಗಿದೆ ಮತ್ತು ಅದನ್ನು ಜಗತ್ತಿಗೆ ತಿಳಿಸಬೇಕಾಗಿದೆ. ಅದಕ್ಕಾಗಿ ಒಂದು ಪೂರ್ವ ಪಕ್ಷವನ್ನು ನಾರದರು ಈ ಚತುರ್ಮುಖ ಬ್ರಹ್ಮನ ಮುಂದೆ ಇಡ್ತಾ ಇದ್ದಾರೆ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಮುಂದೆ ಒಂದು ಕಡೆ ಮಾತು ಹೇಳ್ತಾರೆ. ಶಿಷ್ಯೋಪಿ ಪೂರ್ವಪಕ್ಷಸ್ಥಃ ತದೇವ ಆತ್ಮಮತಂ ಬ್ರುವನ್ ನೈವ ದೃಶ್ಯತ್ಯಸತ್ಯೇನ ಸ್ಥಿರತ್ವಾರ್ಥಂ ಹಿ ತದ್ವಚಃ ಅಂತ. ಶಿಷ್ಯ ಒಬ್ಬ ಗುರುವಿನ ಎದುರಿಗೆ ಕೂತ್ಕೊಂಡಿದ್ದಾಗ ಗುರುವಾದವನು ಹೇಳಿದ್ದೆಲ್ಲವನ್ನೂ ಕೂಡ ಶಿಷ್ಯ ಒಪ್ಪಬೇಕಾಗಿಲ್ಲ. ತನಗೆ ಜಗತ್ತಿನಲ್ಲಿ ತನ್ನ ಅಧ್ಯಯನದಲ್ಲಿ ತನ್ನ ಅವಲೋಕನದಲ್ಲಿ ಏನೇನು ಕಂಡಿದೆ, ಅದ್ರ ಬಗ್ಗೆ ಏನೇನು ಗೊಂದಲಗಳಿವೆ, ಅದೆಲ್ಲವನ್ನೂ ಕೂಡ ಗುರುವಿನ ಮುಂದೆ ಇಡಬೇಕು. ಬೇರೆ ಯಾರೋ ಮಾಡಿದ ಪೂರ್ವಪಕ್ಷಗಳು, ತನ್ನಲ್ಲೇ ಮೂಡಿದ ಪೂರ್ವಪಕ್ಷಗಳು ಎಲ್ಲವನ್ನೂ ಕೂಡ ಪರಮಾತ್ಮನು ಆ ಚತುರ್ಮುಖ ಬ್ರಹ್ಮನಂಥ ಗುರು ಅಥವಾ ಯಾವುದೇ ಗುರು ಸಿಕ್ಕಾಗ ಅವನ ಮುಂದೆ ಇಡಬೇಕಂತ. ಪೂರ್ವಪಕ್ಷವನ್ನೇ ಅವಲಂಬಿಸಿ ಪೂರ್ವಪಕ್ಷವನ್ನೇ ದೃಢವಾಗಿ ಪ್ರತಿಪಾದನೆ ಮಾಡಿದ್ರಿಂದ ಏನು ಪಾಪ ಬರೋದಿಲ್ಲ. ಯಾಕೆಂದರೆ ಸ್ಥಿರತ್ವಾರ್ಥಂ ಹಿ ತದ್ವಚಃ ಮುಂದೆ 11ನೇ ಸ್ಕಂದದಲ್ಲಿ ಬರುವಂಥ ಮಾತಿದು. ಸಿದ್ಧಾಂತ ದೃಢ ಆಗಬೇಕಾದ್ರೆ ಪೂರ್ವಪಕ್ಷವು ಕೂಡ ದೃಢ ಆಗಿರಬೇಕು. ಮರ್ದನಂ ಗುಣವರ್ಧನಂ ಅಂತ ಆಯುರ್ವೇದದ ಔಷಧಗಳನ್ನು ಕೆಲವನ್ನ 100 ಬಾರಿ ತಿಕ್ಕಿ ಕೆಲವನ್ನ 1000 ಬಾರಿ ಚೆನ್ನಾಗಿ ಮರ್ದನ ಮಾಡಿ ಆ ಮೂಲಕ ಅದನ್ನು ಮಾರುಕಟ್ಟೆಗೆ ಬಿಡ್ತಿರ್ತಾರೆ. ಯಾಕೆಂದರೆ ಎಷ್ಟು ಚೆನ್ನಾಗಿ ಮರ್ದನ ಆಗ್ತದೆ ಆ ಗಿಡಮೂಲಿಕೆಗಳದು, ಅಷ್ಟು ಅತ್ಯುತ್ತಮವಾದಂಥ ಔಷಧ ಸಿಗ್ತದೆ. ಅದರ ಮೂಲಕ ಅಷ್ಟು ಚೆನ್ನಾಗಿ ಅದು ರೋಗಗಳ ಮೇಲೆ ಪರಿಣಾಮ ಕೊಡ್ತದೆ ಅಂತ. ಆದ್ದರಿಂದ ಪೂರ್ವಪಕ್ಷ ಏನೇನು ಮೂಡಿದೆ ನಮ್ಮ ಮನದಲ್ಲಿ ಅಥವಾ ಬೇರೆಯವರ ಮನದಲ್ಲಿ, ಏನೇನು ಕಸರುಗಳು ಅಲ್ಲಿ ಉಳಿದಿವೆ, ಅದು ಯಾವನ್ನೂ ಕೂಡ ಯಾವುದೇ ಹಿಂಜರಿಕೆ ಇಲ್ಲದೇನೆ ಗುರುಗಳೇನು ಅಂದ್ಕೊಂಡು ಬಿಡ್ತಾರೋ, ಸಮಾಜ ಏನು ಅಂದ್ಕೊಂಡು ಬಿಡ್ತದೋ ಅನ್ನುವಂಥ ಯಾವುದೇ ಚಿಂತೆ ಇಲ್ಲದೇನೆ ಗುರುವಿನ ಮುಂದೆ ಅವನ್ನೆಲ್ಲವನ್ನೂ ಕೂಡ ಇಡಬೇಕು. ಆಗ ಜ್ಞಾನದ ಬಗ್ಗೆ ವಾಸ್ತವಿಕವಾದಂಥ ಕಳಕಳಿ ಉಳ್ಳವನಾದರೆ ಆ ಗುರು ಅದನ್ನು ಈ ಶಿಷ್ಯನ ಆ ಪ್ರಶ್ನೆಗಳನ್ನು ಅಭಿನಂದಿಸ್ತಾನೆ. ಒಳ್ಳೆಯ ಪ್ರಶ್ನೆ ಕೇಳಿದ್ದಿ, ನಾನು ಇದ್ರ ಬಗ್ಗೆ ಉತ್ತರ ಹೇಳ್ತೇನೆ ಅಂತಾದರೂ ಹೇಳ್ತಾನೆ, ನನಗೆ ಉತ್ತರ ಗೊತ್ತಿಲ್ಲ ಅಂತಾದರೂ ಹೇಳ್ತಾನೆ. ಹೀಗೆ ಯಾವುದೇ ಗುರು ಸಿಕ್ಕಾಗೂ ಕೂಡ ಇದನ್ನು ಮಾಡಬೇಕು. ಪೂರ್ವಪಕ್ಷವನ್ನು ಅವನು ಮುಂದಿಡಬೇಕು, ಸಿದ್ಧಾಂತವನ್ನು ಪಡ್ಕೊಳ್ಬೇಕು. ಚತುರ್ಮುಖ ಬ್ರಹ್ಮನಂಥ ಲೋಕಗುರುವೇ ಸಿಕ್ಕಾಗ, ಸೃಷ್ಟಿಕರ್ತನೇ ಸಿಕ್ಕಾಗ, ಸಾಧನೆಯ ಶಿಖರವನ್ನು, ಸಾಧನೆಯ ಒಂದು ಹಾದಿಯಲ್ಲಿ, ಸಾಧನೆಯ ಪರ್ವತದಲ್ಲಿ ಗೌರೀಶಂಕರವನ್ನೇ ಏರಿ ನಿಂತಹ ಚತುರ್ಮುಖ ಬ್ರಹ್ಮನಂಥ ಗುರು ಸಿಕ್ಕಾಗ ಇನ್ನೇನು ಹೇಳಬೇಕಾಗಿದೆ? ಏನೇನು ಜ್ಞಾನವನ್ನು ಪಡೀಬೇಕೋ ಅದೆಲ್ಲವನ್ನು ಪಡೆದಂಥ ಮಹಾದೊಡ್ಡ ಶಕ್ತಿ ಚತುರ್ಮುಖ ಬ್ರಹ್ಮ ಅಂದರೆ. ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್ ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವಹಿ ಅಂತ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳ್ತಾರೆ. ಎಲ್ಲವನ್ನೂ ಚೆನ್ನಾಗಿ ತಿಳಿದು, ಎಲ್ಲವನ್ನು ಗುರುಮುಖದಿಂದ ಅಥವಾ ಸ್ವಾಧ್ಯಾಯದ ಮೂಲಕ ತಿಳಿದು
ಮನನ ಮಾಡಿ ಮುಂದೆ ಧ್ಯಾನ ಮಾಡಬೇಕು. ನಮಗೆ ಎಲ್ಲವನ್ನೂ ತಿಳಿಯೋದಾಗೋದಿಲ್ಲ ನಮ್ಮಂಥ ಸಾಮಾನ್ಯರಿಗೆ. ಆದರೆ ಚತುರ್ಮುಖ ಜೀವಕೋಟಿಯಲ್ಲಿ ಸಂಸಾರದಲ್ಲಿ ಬದ್ಧರಾಗಿದ್ದು ಮುಂದೆ ಮುಕ್ತಿಯನ್ನು ಕಾಣಬೇಕಾದಂತಹ ವ್ಯಕ್ತಿಗಳಲ್ಲಿ ಈ ಚತುರ್ಮುಖ ಬ್ರಹ್ಮ ಅತ್ಯಂತ ದೊಡ್ಡ ಚೇತನ. ಅವನು ನಿಜವಾದ ಅರ್ಥದಲ್ಲಿ ಭಗವಂತನನ್ನು ಮತ್ತು ಲಕ್ಷ್ಮೀದೇವಿಯನ್ನು ಹೊರತುಪಡಿಸಿದರೆ ಸರ್ವಜ್ಞ. ಆದ್ದರಿಂದ ಅವನಿಗೆ ಎಲ್ಲವನ್ನು ತಿಳಿಯುವುದು ಸಾಧ್ಯ. ಅವನೆಲ್ಲವನ್ನು ಮನನ ಮಾಡಿದ್ದಾನೆ, ಅವನೆಲ್ಲವನ್ನು ಕೂಡ ಧ್ಯಾನ ಮಾಡ್ತಾನೆ. ಸಂಪೂರ್ಣೋಪಾಸನಾತ್ ಬ್ರಹ್ಮ ಸಂಪೂರ್ಣಾನಂದ ಭಾಗ್ಭವೇತ್. ಭಗವಂತನನ್ನು ಪೂರ್ಣವಾಗಿ ತಿಳಿದು ಪೂರ್ಣವಾಗಿ ಮನನ ಮಾಡಿ ಧ್ಯಾನ ಮಾಡುವ ಶಕ್ತಿ ಇರೋದು ಅವನಿಗೆ. ತದನ್ಯೇಷ ಯಥಾಯುಗಂ ಅಖಿಲ ಜ್ಞಪ್ತಿರಿಷ್ಯತೆ. ಕೆಳಗಿನವರಿಗೆ ಅವರವರ ಮಟ್ಟಿನ ಸರ್ವಜ್ಞತ್ವ ಅಷ್ಟೇ. ಇಲ್ಲಂತೂ ನಾರದನಿಗೆ ತನ್ನ ಮಟ್ಟಿನ ಸರ್ವಜ್ಞತ್ವ ಬರಬೇಕಾಗಿದೆ. ಅದಕ್ಕಾಗಿ ಯಾವುದೇ ಶಂಕೆ ಇದ್ದೇನೆ ಪೂರ್ವಪಕ್ಷ ಮಾಡ್ತಿದ್ದಾನೆ ಚತುರ್ಮುಖ ಬ್ರಹ್ಮನೆದುರಿಗೆ. ಇದು ಅಲ್ಲಿ ಕಾಣಿಸುವಂಥ ವಿಚಾರ. ಇದಕ್ಕೆ ಈ ಶ್ಲೋಕಕ್ಕೆ ಬೇರೆ ವ್ಯಾಖ್ಯಾನಕಾರರು ಏನು ಹೇಳಿದ್ದಾರೆ ಅಂತನ್ನೋದನ್ನು ಕೂಡ ನಾವು ಒಂದು ಸ್ವಲ್ಪ ಗಮನಿಸಬೇಕು. ಶ್ರೀಧರರ ವ್ಯಾಖ್ಯಾನ ಹೀಗಿದೆ: ಮಮತು ತ್ವಮೇವ ಸ್ವತಂತ್ರ ಪರಮೇಶ್ವರ ಇತಿ ಬುದ್ಧಿ. ನನಗಂತೂ ನೀನೇ ಸ್ವತಂತ್ರ, ನೀನೇ ಪರಮೇಶ್ವರ ಅನ್ನುವ ಆಲೋಚನೆ ಇದೆ. ತವ ತಪಶ್ಚರಣೆಯಂತೂ ಪರಶಂಕಯ ಪೃಚ್ಛಾಮಿ. ನೀನೂ ತಪಸ್ಸು ಮಾಡ್ತಿರೋದನ್ನು ನೋಡಿದರೆ ಇನ್ಯಾರೋ ಕೆಲವು ಜನ ನಿನಗಿಂತಲೂ ಮಿಗಿಲಾಗಿ ಯಾರೋ ಒಬ್ಬರು ಇರಬೇಕು ಅಂತ ಕೆಲವರು ತಿಳ್ಕೊತಾರೆ. ಅದನ್ನು ವಸ್ತುಸ್ಥಿತಿ ಏನು ಅಂತ ಅನ್ನೋದನ್ನು ಹೇಳು ನನಗೆ ಅಂತ ಕೇಳ್ತಿದ್ದಾನೆ. ಇದು ಶ್ರೀಧರರು ಆ ಶ್ಲೋಕಕ್ಕೆ ಮಾಡುವಂಥ ಅರ್ಥ. ವೀರರಾಘವರು ಏನು ಹೇಳ್ತಾರೆ? ಅವರು ಅದೇ ಧಾಟಿಯಲ್ಲೇ ವ್ಯಾಖ್ಯಾನ ಮಾಡಿದ್ದಾರೆ. ಮಮತ್ತು ತ್ವಮೇವ ಸ್ವತಂತ್ರ ಪರಮೇಶ್ವರ ಇತಿ ಪ್ರತಿಭಾತಿ. ತಪಶ್ಚರಣೇನತು ಪರಶಂಕಯ ಪೃಚ್ಛಾಮಿ ಇತಿ ಸಾಧ್ಯ ಚತುರ್ಭಿಃ. ಯಾಕೆ ವೀರರಾಘವರು ಆ ಥರ ಮಾಡ್ತಾರೆ ಅಂತ ಗೊತ್ತಾಗಲಿಲ್ಲ. ವೀರರಾಘವರ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಈ ವಿಷ್ಣು ಸರ್ವೋತ್ತಮ, ಚತುರ್ಮುಖ ಬ್ರಹ್ಮನ ಆತನ ಕೆಳಗಿನವನು. ನಾರದ ಚತುರ್ಮುಖ ಬ್ರಹ್ಮನ ಎದುರಿಗೆ ಕೂತು ನೀನೇ ನನಗೆ, ನನ್ನ ಪಾಲಿಗೆ ನೀನೇ ಸ್ವಾಮಿ, ನೀನೇ ಪರಮೇಶ್ವರ ಅಂತ ಹೇಳುವುದು ಕೇವಲ ಸ್ಥೂಲ ದೃಷ್ಟಿಯಿಂದ ಹೇಳ್ತಿದ್ದಾನೋ ಹೇಗೆ, ಅದನ್ನೇನು ಅವರು ಸ್ಪಷ್ಟಪಡಿಸಿಲ್ಲ ವೀರರಾಘವರು ಅಂತೂ ಆ ಥರ ಹೇಳಿದ್ದಾರೆ. ಮತ್ತಿದಕ್ಕೆ ರಾಧಾಕೃಷ್ಣರು ಕೂಡ ಏನು ವ್ಯಾಖ್ಯಾನ ಮಾಡಿಲ್ಲ. ಅಂತೂ ಆ ಶ್ಲೋಕ ಯಾಕೆ ನಾರದರು ಹೇಳ್ತಿದ್ದಾರೆ ಅಂತನ್ನುವುದು ಗೊಂದಲಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಆಚಾರ್ಯರು ಹೀಗೆ ಭಾಗವತ ತಾತ್ಪರ್ಯ ಹೇಳಬೇಕಾಯ್ತು. ತದಧಿಕಂ ವಕ್ತುಂ ಪೂರ್ವಪಕ್ಷಂ ಜ್ಞಾಪಯತಿ ತದಧಿಕಂ ಜ್ಞಾತುಂ. ಚತುರ್ಮುಖ ಬ್ರಹ್ಮನಿಗಿಂತಲೂ ಮಿಗಿಲಾದದ್ದು ಯಾವ ತತ್ವ ಇದೆ ಅಂತನ್ನೋದನ್ನು ಅವನು ತಿಳಿಯಬೇಕಾಗಿದೆ. ನಾರದನ ಬಗ್ಗೆ ಛಾಂದೋಗ್ಯ ಉಪನಿಷತ್ತು ಮೊದಲಾದ ಕಡೆ ಅದು ಬಂದಿದೆ. ಸನತ್ ಕುಮಾರರ ಬಳಿಗೆ ನಾರದ ಬಂದು ನಾನು ತತ್ವೋಪದೇಶ ಮಾಡಿರಿ ಅಂತ ಕೇಳಿದ. ದೈವಂ ಪಿತ್ರಿಂ, ನೀನೇನೇನು ತಿಳಿದಿದ್ದೆ ಅದನ್ನೆಲ್ಲ ಹೇಳು ಅಂತ ಅವ್ರು ಕೇಳಿದರು. ಅದರಂತೆ ಅವನು ಹೇಳಲಿಕ್ಕೆ ತೊಡಗಿದ. ಅವನು ನಾರದ ಅಲ್ಲಿ ಏನೇನು ಗ್ರಂಥಗಳು ಪಟ್ಟಿ ಮಾಡ್ತಾನಲ್ಲ ಅದನ್ನ ಕೇಳಿದರೆ ನಮಗೆ ಗಾಬರಿ ಆಗ್ತದೆ. ಅಷ್ಟೆಲ್ಲ ಶಾಸ್ತ್ರಗಳನ್ನು ಅವನು ಓದಿಬಿಟ್ಟವನು, ಅಷ್ಟು ದೊಡ್ಡ ಜ್ಞಾನಿ ಅವನು. ಆದರೆ ಅವನು ಹೇಳ್ತಾನೆ, ಎಲ್ಲವೂ ಕೂಡ ನನಗೆ ವಾಕ್ಯಗಳು ಗೊತ್ತಿವೆ, ಮಂತ್ರಗಳು ಗೊತ್ತಿದೆ, ಆದರೆ ಅಂತರಾರ್ಥ ಗೊತ್ತಿಲ್ಲದಂತಾಗಿದೆ. ಅದಕ್ಕೆ ನಾನು ಶೋಚಾಮಿ, ಭಾಳ ದುಃಖ ಪಡ್ತಿದ್ದೇನೆ. ತಾವು ನನಗೆ ಎಲ್ಲ ವಸ್ತುಗಳ ಅಂತರ್ಯಾಮಿ ಆದವನು, ಪರತತ್ವವನ್ನು ಯಾವುದಿದೆ ಅದನ್ನು ನೀವು ನನಗೆ ಹೇಳಬೇಕು ಅಂತ ಕೇಳ್ತಾನೆ ನಾರದ ಆ ಸನತ್ ಕುಮಾರರ ಎದುರಿಗೆ. ನಾರದನ ಜಿಜ್ಞಾಸೆ ಬಹಳ ದೊಡ್ಡದು, ಇದನ್ನು ಗಮನಿಸ್ಬೇಕು ನಾವು. ನಾರದ ಹೋಗಿ ಅಲ್ಲಲ್ಲಿ ಕಲಹ ಮಾಡಿ ಯಾರ್ಯಾರ ನಡುವೆ ವೈಮನಸ್ಸು ತಂದಿಟ್ಟು ಜಗತ್ತಿಗೆ ಸಂಘರ್ಷ ತಂದಿಟ್ಟು ವಿನೋದ ನೋಡಿ ಸಂತೋಷ ಪಡುವವನು ಅಂತ ಮಾತ್ರ ಅರ್ಥ ಅಲ್ಲ. ದೊಡ್ಡ ದೊಡ್ಡ ಶಾಸ್ತ್ರಗಳು ಆವಿಷ್ಕೃತ ಆದದ್ದೇ ಈ ನಾರದನಿಂದ. ಮಹಾಭಾರತ, ಭಾಗವತ ಹೀಗೆಲ್ಲ. ರಾಮಾಯಣವೂ ಕೂಡ ವಾಲ್ಮೀಕಿ ಮೂಲಕ ಹೊರಗೆ ಬರಲಿಕ್ಕೆ ನಾರದಂದೇ ಪ್ರೇರಣೆ. ಹೀಗೆಲ್ಲ ನಾವು ಅದನ್ನು ಬೇರೆ ಬೇರೆ ಕಡೆ ನೋಡಿದ್ದೇವೆ. ಹೀಗೆ ನಾರದರು ಆ ಚತುರ್ಮುಖ ಬ್ರಹ್ಮನೆದುರಿಗೆ ಅಪೂರ್ವ ಪಕ್ಷ ಮಾಡ್ತಿದ್ದಾರೆ. ನೈತತ್ ಸಾಮಾನ್ಯ ವಿಜ್ಞಾನಂ ಕಿಂತು ವಿಶಿಷ್ಟಮೇವ
ಭಗವಂತನ ಪ್ರಸಾದದಿಂದ ಬಂದ ಜ್ಞಾನ ಇದು. ಉಕ್ತಾಧಿಕಂ ಜ್ಞಾತಂ ಪೂರ್ವಪಕ್ಷಂ ದರ್ಶಯತಿ. ವಿಜಯಧ್ವಜರು ಹೆಚ್ಚಿಂದೇನು ವಿಷಯ ಹೇಳಲಿಲ್ಲ. ಇಲ್ಲಿ ಜಗದಾಧಾರಂ ಹರಿಂ ದೃಷ್ಟ, ಜಗತ್ತಿಗೆ ಆಧಾರನಾದ ಭಗವಂತನನ್ನು ತಿಳಿದು, ಯಸ್ಮಾದ್ ವಿಜ್ಞಾನಂ ಯಸ್ಯ, ಈ ಚತುರ್ಮುಖ ಬ್ರಹ್ಮನಿಗೆ ಎಲ್ಲವನ್ನೂ ಕೂಡ ಯಾರು ಕೊಟ್ಟವನು, ಯಾರು ಜ್ಞಾನವನ್ನು ಕೊಟ್ಟವನು ಯಾರು, ಅದನ್ನು ಯದ್ವಿಜ್ಞಾನ ಯತ್ ಅಂತಿದೆಯಲ್ಲ, ಯಾವ ಪರಮಾತ್ಮನಿಂದ ಈ ನಾರದರಿಗೆ ಈ ಚತುರ್ಮುಖ ಬ್ರಹ್ಮನಿಗೆ ಜ್ಞಾನ ಬಂತೋ, ಯಾವ ಭಗವಂತ ಈ ಚತುರ್ಮುಖ ಬ್ರಹ್ಮನಿಗೆ ಆಧಾರನಾಗಿದ್ದಾನೋ, ಯಾವ ಚತುರ್ಮುಖ ಬ್ರಹ್ಮನಿಗಿಂತ ಭಗವಂತನೇ ದೊಡ್ಡವನಿದ್ದಾನೋ, ಯಾವ ಭಗವಂತ ಈ ಚತುರ್ಮುಖ ಬ್ರಹ್ಮನಿಗೆ ಆತ್ಮ ಸ್ವಾಮಿಯಾಗಿದ್ದಾನೋ, ಹೀಗೆಲ್ಲ ಅರ್ಥ ಅದಕ್ಕೆ. ಯಹ ಆಧಾರ ಯಸ್ಯ ಯದಾತ್ಮಕಃ ಯತ್ ಸ್ವಾಮಿಕಃ ತತ್, ಅಂಥ ಒಂದು ತತ್ವವನ್ನು ನೀ ನನಗೆ ಹೇಳಬೇಕು ಅಂತ. ಇದು ಅಲ್ಲಿ ಕಾಣಿಸುವಂಥ ಒಂದು ತತ್ವ. ಏಕಸೃಜತಿ ಇತ್ಯಾದಿನ ಬ್ರಹ್ಮಣ ಏವ ಸರ್ವೋತ್ತಮತ್ವಂ ಸೂಕ್ತ ವಿರುದ್ಧಂ. ಏಕಸೃಜತಿ ಇತ್ಯಾದಿ ಮಾತುಗಳಿಂದ ಈ ಚತುರ್ಮುಖ ಬ್ರಹ್ಮನೇ ಸರ್ವೋತ್ತಮ ಅಂತ ಹೀಗೆ ನಾರದರು ಹೇಳಿದಂತೆ ಕಾಣಿಸ್ತದೆ. ಇದು ಅವರೇ ಮುಂದೆ ಹಿಂದೆ ಹೇಳಿದ್ದನ್ನು ನಾವು ಗಮನಿಸಿದರೆ ಹೇಗೆ ನಾರದರು ಚತುರ್ಮುಖ ಬ್ರಹ್ಮನನ್ನು ಸರ್ವೋತ್ತಮ ಅಂತ ಹೇಳ್ತಾರೆ ಅನ್ನೋದು ತುಂಬ ಗೊಂದಲಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯ ಹೇಳಬೇಕಾಯ್ತು. ಅದ್ರ ಹಿನ್ನೆಲೆ ತೋರಿಸ್ತಾರೆ ಯಾದವಾರ್ಯರು. ತಸ್ಮಾತ್ ಬ್ರಹ್ಮಣೋದಿಕಂ ಬ್ರಹ್ಮಮುಖಾದೇವ ಜ್ಞಾತಂ, ಅವನ ಮುಖದಿಂದಲೇ ತಿಳಿಬೇಕಾಗಿದೆ. ಯಾಕೆಂದರೆ ಹಿರಣ್ಯಗರ್ಭ ಸಮವರ್ಧೃತಾಗ್ರೇ ಅಂತ ಹೀಗೆಲ್ಲ ಹಿರಣ್ಯಗರ್ಭನೇ ಮುಂಚೆ ಇದ್ದ ಅಂತೆಲ್ಲ ಕೆಲವು ಕಡೆ ವೇದವಾಕ್ಯಗಳು ಕೇಳಿ ಬರ್ತವೆ. ಅದನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಹೋದಾಗ ನಮಗೆ ಗೊಂದಲ ಆಗ್ತದೆ. ಇದೇನು, ಹೇಗೆ ಅರ್ಥ ಮಾಡಬೇಕು, ಹಿರಣ್ಯಗರ್ಭ ಅಂದರೆ ಯಾರು? ಅದಕ್ಕೆ ಈ ಗೊಂದಲ ಜಗತ್ತಿಗೇನಾಗಿದೆ, ಆ ಗೊಂದಲದ ಪ್ರತಿನಿಧಿಯಾದಂಥ ನಾರದ ಪೂರ್ವಪಕ್ಷವನ್ನು ಚತುರ್ಮುಖ ಬ್ರಹ್ಮನ ಮುಂದಿಟ್ಟಿದ್ದಾನೆ ಅಂತ ಅದರ ತಾತ್ಪರ್ಯ ಅಷ್ಟೆ. ಇದಕ್ಕೆ ಬೇರೆ ವ್ಯಾಖ್ಯಾನಕಾರರು ಯಾದವೇಂದ್ರ ತೀರ್ಥರು, ಅನಂತ ತೀರ್ಥರು ಮೊದಲಾದವರು ಮಾಡಿದ್ದೇನು ವಿಶೇಷ ಅರ್ಥಗಳನ್ನೇನು ಹೇಳಿದ್ದು ನಮಗೆ ಕಾಣಿಸೋದಿಲ್ಲ. ಆದರೆ ಮುಂದಿನ ಶ್ಲೋಕ ಏನಿದೆ ಅಲ್ಲಿ ಒಂದು ಕೆಲವು ಅಂಶಗಳು ಕಾಣ್ತಾವಷ್ಟೆ. ಅದನ್ನು ಈಗ ನೋಡೋಣ. ಆತ್ಮನ್ ಭಾವಯಸೆ ತಾನಿ ನಪರಾಗ್ ಭಾವಯೇ ಸ್ವಯಂ ಆತ್ಮಶಕ್ತಿಮವಷ್ಟಭ್ಯ ಸೂತ್ರನಾಭಿರಿವಾಕ್ಲಮಃ ಅಂತ ಶ್ಲೋಕ. ಈ ಕುಂಬಾರ ಜಗತ್ತನ್ನು ಸೃಷ್ಟಿಸ್ತಾನಲ್ಲ, ಕುಂಬಾರ ಜಗತ್ತನ್ನು ಸೃಷ್ಟಿಸುವುದಲ್ಲ, ಗಡಿಗೆಯನ್ನು ನಿರ್ಮಾಣ ಮಾಡ್ತಾನಲ್ಲ, ಆ ಕುಂಬಾರ ಇರುವುದೆಲ್ಲಿ? ತನ್ನ ಕಾರ್ಯಶಾಲೆ, ತನ್ನ ವರ್ಕ್ಶಾಪ್ನಲ್ಲಿ, ತನ್ನ ಮನೆಯಲ್ಲಿ. ಕುಲಾಲ ಶಾಲ ಅಂತಾರೆ ಅದನ್ನು. ಇರಲಿ, ಆಯಿತು. ಈ ಜಗತ್ತೆಂಬ ಗಡಿಗೆಯನ್ನು ಸೃಷ್ಟಿಸ್ತಾ ಇದ್ದಾನಲ್ಲ, ಬ್ರಹ್ಮಾಂಡವೆಂಬ ಗಡಿಗೆಯನ್ನು, ಭಾಂಡವನ್ನು ಈ ಚತುರ್ಮುಖ ಬ್ರಹ್ಮ ಸೃಷ್ಟಿಸ್ತಾ ಇದ್ದಾನಲ್ಲ, ಅವನಿಗೆ ಯಾರು ಅಧಿಷ್ಠಾನ ಅಂದರೆ ಆತ್ಮನೇ ಅಧಿಷ್ಠಾನ, ಪರಮಾತ್ಮನೇ ಅವನಿಗೆ ಅಧಿಷ್ಠಾನ. ಅಕ್ಲಮಃ ತ್ವಂ ತಾನಿ ಭೂತಾನಿ, ಏನೂ ದಣಿವಿಲ್ಲದೆ ಎಲ್ಲ ಜೀವಿಗಳನ್ನು ನೀನು ಸೃಷ್ಟಿಸ್ತಾ ಇದ್ದಿ. ಸೂತ್ರನಾಭಿ ಅಂದರೆ ಊರ್ಣನಾಭಿ, ಜೇಡ. ನಾವು ನಮ್ದು ಏನೇ ಕೆಲಸ ಮಾಡುವಾಗಲೂ, ಧಾರ್ಮಿಕ ಚಟುವಟಿಕೆಗಳಾಗಲಿ ಲೌಕಿಕ ಚಟುವಟಿಕೆಗಳಾಗಲಿ, ಒದ್ದಾಡ್ತಾ ಮಾಡ್ತೇವೆ. ದುಡ್ಡಿಗೋಸ್ಕರ ಮಾಡ್ತಿರ್ತೇವೆ, ನಮ್ಮ ಹೊಟ್ಟೆ ಹೊರೆಯೋದಕ್ಕೋಸ್ಕರ ಮಾಡ್ತಿರ್ತೀವಿ. ಅಲ್ಲಿ ಏನೇನೋ ನಾಟಕಗಳು, ಸರಿಯಾಗಿ ನಮ್ಮ ಡ್ಯೂಟಿ ನಾವು ಮಾಡೋದಿಲ್ಲ. ನಮ್ಮ ಮನೆ ಕೆಲಸಗಳನ್ನೂ ನಾವು ಸರಿ ಮಾಡೋದಿಲ್ಲ, ಆಫೀಸಿನ ಕೆಲಸಗಳನ್ನೂ ಸರಿಯಾಗಿ ಮಾಡೋದಿಲ್ಲ. ಆಫೀಸು ಅಂದರೆ ಉದ್ಯೋಗ ಸ್ಥಳ ಅಂತಷ್ಟೇ ನಾನು ಹೇಳಿದೆ. ಆದರೆ ಹಾಗಲ್ಲ, ಯಾವ ಪ್ರಾಣಿಯೂ ಕೂಡ, ಈ ಜಗತ್ತಿನ ಯಾವ ಪ್ರಾಣಿಯೂ ಕೂಡ ದುಡಿಮೆ ನಾಟಕ ಮಾಡೋದಿಲ್ಲ. ಎಲ್ಲವೂ ಕೂಡ ಪ್ರಾಮಾಣಿಕವಾಗಿ ತಮ್ಮ ತಮ್ಮ ದುಡಿಮೆ ಮಾಡ್ತಾರೆ. ಊರ್ಣನಾಭಿ ಅಂತ ದೃಷ್ಟಾಂತ ಕೊಟ್ಟಿದ್ದು, ಜೇಡ ಅಂತ ಉದಾಹರಣೆ ಕೊಟ್ಟಿದ್ದಿದೆಯಲ್ಲ, ಅದು ಆ ಉಣ್ಣೆಯನ್ನು ತನ್ನ ಹೊಟ್ಟೆಯ ಮೂಲಕ, ತನ್ನ ನಾಭಿಯ ಮೂಲಕ ಹೊರ ಹಾಕ್ತಾನೆ. ಇರಲಿ, ಅದು ಹೇಗೆ ಅಂದರೆ ಅಕ್ಲಮಃ. ಅದಕ್ಕೆ ಯಾರಾದರೂ ಶಾಲಾ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ ತರಬೇತಿ ಕೊಟ್ಟಿಲ್ಲ. ಮತ್ತು ಮಾಡುವಾಗ ಅದೇನು ಗೋಳಾಡಿಕೊಂಡು ಇದೇನು ದರಿದ್ರ ಕರ್ಮ, ತತ್ಕಿಂ ಕರ್ಮಣಿ ಘೋರೇಮ ನಿವೇಶಯಿಸಿ, ಎಂಥ ದರಿದ್ರ ಕೆಲಸ ಮಾಡಬೇಕಾಯ್ತು, ಇದು ಮುಗಿಯೋದು ಯಾವಾಗ, ನಿವೃತ್ತನೇ ಆಗೋದು ಯಾವಾಗ ಅಂತ ಯಾವುದೇ
ಮಾನಸಿಕ ದೈಹಿಕ ಕ್ರಮ ದಣಿವಿಲ್ಲದೆ ಅನಾಯಾಸವಾಗಿ ಕೆಲಸ ಮಾಡ್ತಿರ್ತದೆ. ಅದು ತುಂಬ ಸಹಜ. ಅದು ಅದರ ಪ್ರಧಾನ ಲಕ್ಷಣ ಅದು ಜೇಡರ ಬಲೆ ನೇಯೋದು. ಅದರಂತೆ ನೀನು ಕೂಡ ಈ ನಿನ್ನ ಶಕ್ತಿಯಿಂದ ನಿನ್ನ ಸಾಮರ್ಥ್ಯವನ್ನು ಅವಲಂಬಿಸಿ ಈ ಪರಮಾತ್ಮನಲ್ಲಿ ನೆಲೆ ಕಂಡುಕೊಂಡು ಈ ಜಗತ್ತನ್ನು ಸೃಷ್ಟಿಸ್ತಾ ಇದ್ದಿ ಮತ್ತು ಅದನ್ನು ಪಾಲಿಸ್ತಿ ಕೂಡ. ಆತ್ಮನಿ ಭಾವಯಸೆ ಉತ್ಪಾದಯಸಿ, ಆತ್ಮನ್ ಭಾವಯಸಿ ಅಂತಿದೆಯಲ್ಲ, ಅದಕ್ಕೆ ಆತ್ಮನಿ ಭಾವಯಸೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಮುಂದೆ ಅದನ್ನು ನೀನು ಬೆಳೆಸ್ತಿ. ವರ್ಧಯಸೇಚ ವಿಜಯಧ್ವಜರು ಹೇಳುವ ಅರ್ಥ. ಪರಾಕ್ ತ್ವತ್ತೋ ಬಹಿಹಿ ನ ಭಾವಯೇ, ನಿನ್ಕಿಂತ ಅದನ್ನು ಭಿನ್ನ ಅಂತ, ನಿನ್ಕಿಂತ ಹೊರಗೆ ಅದನ್ನು ನೀನು ಕಾಣಿಸೋದಿಲ್ಲ ಅಂತ ಹೀಗೆ ಅದಕ್ಕೆ ಅರ್ಥ ಬರೆದಿದ್ದಾರೆ ವಿಜಯಧ್ವಜರು ಮತ್ತು ಯಾದವಾರ್ಯರಿಬ್ಬರು ಕೂಡ. ತ್ವತ್ತೋ ಬಹಿರ್ನ ಭಾವಯಸೆ, ಇದು ಆ 5ನೇ ಶ್ಲೋಕದ ವಿವರ ಆಯಿತು. ಅದಕ್ಕೆ ಬೇರೆ ವ್ಯಾಖ್ಯಾನಕಾರರು ಏನು ಅರ್ಥ ಹೇಳ್ತಾರೆ ಅನ್ನೋದನ್ನು ಸ್ವಲ್ಪ ಈಗ ನೋಡಬೇಕು. ಈ ನಪರಾಭಾವ್ಯಸೆ ಅಂತ ಪಾಠ ಇದೆಯಲ್ಲ, ಅದನ್ನು ಸರಳವಾಗಿ ಅನುವಾದಿಸಲಿಲ್ಲ. ಈ 5ನೇ ಶ್ಲೋಕವನ್ನು ನ ಪರಾಕ್ ಭಾವಯೇ ಸ್ವಯಂ ಅನ್ನೋದನ್ನು ಪುರಾಣಿಕಾಚಾರ್ಯರು ಕೂಡ ಸರಳವಾಗಿ ಅನುವಾದ ಮಾಡಿಲ್ಲ. ಇಲ್ಲಿ ಅದಕ್ಕೆ ಬೇರೆಯವರು ಇಟ್ಕೊಂಡ ಪಾಠದ ಪ್ರಕಾರ ನ ಪರಾಭಾವಯನ್ ಸ್ವಯಂ ಅಂತಿದೆ. ಪರಾಭವಂ ಅಪ್ರಾಪಯನ್ ಎಂದೂ ಸೋಲನ್ನು ಕಾಣದೆ, ಅಕ್ಲಮಃ ಅಂದರೆ ದಣಿವನ್ನು ಕಾಣದೆ, ದಣಿವು ಆಯಾಸವಿಲ್ಲದೇನೆ, ಮತ್ತು ಇದು ದಣಿವು ಅಂದರೆ ದೇಹದ ದಣಿವು, ಮನಸ್ಸಿನ ದಣಿವು. ಪರಾಭವ ಅಂದರೆ ಯಶಸ್ಸಿಗೆ ವಿರುದ್ಧವಾದಂಥ ಸೋಲೇನಿದೆ, ಆ ಸೋಲಿನದೆಂದು ಕಾಣೋದಿಲ್ಲ. ಈ ಜಗತ್ತಿನಲ್ಲಿ ಕೆಲವರು ಒಳ್ಳೆಯ ಕೆಲಸಗಾರರಾಗಿ, ಒಳ್ಳೆಯವರು ಅಷ್ಟು ಒಳ್ಳೆಯ ಕೆಲಸಗಾರರಲ್ಲ ಎಂಬುದಾಗಿ, ಹೀಗೆಲ್ಲ ನಾನಾ ಥರದ ಭೇದ ಇದ್ದವರಂತ ಕಂಡು ಬರ್ತಾರೆ. ಆದರೆ ಯಾವ ಜೇಡವೂ ಕೂಡ ಇದು ಅದಕ್ಕೆ ಜೇಡರ ಬಲೆ ನೇಯಲಿಕ್ಕೆ ಬರೋದಿಲ್ಲ ಅಂತಿಲ್ಲ, ಎಲ್ಲದಕ್ಕೂ ಬಂದೇ ಬರ್ತದೆ. ಸೋಲು ಅನ್ನೋದೇ ಇಲ್ಲ ಅದಕ್ಕೆ. ಜಗತ್ತಿನಲ್ಲಿ ನಮಗೆಲ್ಲ ಗೆಲುವಿದೆ, ಸೋಲಿದೆ, ಅದು ಸೋಲೇ ಇಲ್ಲ. ಅದು ವೀರರಾಘವರು ಮೊದಲಾದವರು ಇಟ್ಕೊಂಡ ಅರ್ಥದಿಂದ ಕಾಣ್ತದೆ. ಪರಿಭವಂ ಅಪ್ರಾಪಯನ್ ಅಮೋಘ ವಾಂಛಃ, ನಿನ್ನ ಅಪೇಕ್ಷೆ ಎಂದು ಕೂಡ ವೀರರಾಘವರು ಬರೀತಾರೆ. ನೀನೇನು ಜಗತ್ತನ್ನು ಸೃಷ್ಟಿಸಬೇಕು ಅಂತ ಹೊರಟಿದ್ದಿ, ಆ ನಿನ್ನ ಅಪೇಕ್ಷೆ ಎಂದೂ ಕೂಡ ವಿಫಲ ಆಗೋದಿಲ್ಲ, ಅಂದುಕೊಂಡದನ್ನು ಮಾಡಿಯೇ ಬಿಟ್ಟಿದ್ದಿ ಅಂತ ಅವರ ತಾತ್ಪರ್ಯ ಆಗ್ತದೆ. ನ ಪರಾಭಾವಯನ್ ಅವರು ಇಟ್ಕೊಂಡಿರುವಂಥ ಪಾಠ ಅದು ಚೆನ್ನಾಗಿದೆ ಅಂತ ಕಾಣಿಸ್ತದೆ ನನಗೆ. ಇವರೇನು ವಿಜಯಧ್ವಜರು ಮತ್ತು ಯಾದವರು ಬೇರೆ ಪಾಠ ಇಟ್ಕೊಂಡಿದ್ದಾರೆ. ನ ಪರಾಕ್ ಭಾವಯಸೆ ಅಂತ ಅನ್ನೋದಕ್ಕೆ ಅವರು ಹೇಳುವಂಥ ಅರ್ಥ ಅದ್ಯಾಕೋ ಅಷ್ಟು ನನಗೆ ಆ ಅರ್ಥ ಮತ್ತು ಆ ಇಟ್ಕೊಂಡಿರುವಂಥ ಪಾಠ ಅದ್ಯಾಕೋ ನನಗಷ್ಟು ಸಮಾಧಾನ ಕೊಡಲಿಲ್ಲ. ತ್ವತ್ತೋ ಬಹಿಹಿ ನ ಭಾವಯಸೆ, ನಿನಗಿಂತ ಹೊರಗಿನದು, ದೂರವಾದದ್ದು ಈ ಜಗತ್ತು ಅಂತ ನೀನೆಂದು ಭಾವಿಸಿಲ್ಲ. ನಿನ್ನದೇ ಈ ಜಗತ್ತು, ನಿನಗೇ ಸಂಬಂಧಪಟ್ಟದ್ದು ಅಂತ ಭಾವಿಸಿದ್ದಿ ಅಂತ ಅದರ ತಾತ್ಪರ್ಯ ಆಗಬಹುದು. ಏನೋ ಸ್ವಲ್ಪ ಕಷ್ಟಪಟ್ಟದ್ದು ಕೇಳಬಹುದು. ಆಚಾರ್ಯರು ಭಾಗವತ ತಾತ್ಪರ್ಯ ಅದಕ್ಕೇನು ಬರೆದಿಲ್ಲ, ಆದ್ದರಿಂದ ಅದು ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗಿ ಹಾಗೆ ಉಳಿತದೆ. ಉಳಿದ ವ್ಯಾಖ್ಯಾನಕಾರ ಇಟ್ಕೊಂಡದ್ದು ಪಾಠ ಚೆನ್ನಾಗಿದೆ ಅಂತ ನನಗೆ ಅನಿಸೋದು. ನಪರಾಗ್ ಭಾವಯೇ ಸ್ವಯಂ, ಇದು ಪಾಠ ಹಾಗೆ ಇಟ್ಕೊಂಡಿದ್ದಾರೆ ಗೋವಿಂದಾಚಾರ್ಯರು ಕೂಡ, ನ ಪರಾಗ್ ಭಾವಯೇ ಸ್ವಯಂ ಅಂತ. ಆದರೆ ಆಚಾರ್ಯರು ಭಾಗವತ ತಾತ್ಪರ್ಯ ಅದಕ್ಕೆ ಬರೆದಿದ್ದಾರೆ. ಆದರೂ ಕೂಡ ನಾರದರ ಶ್ಲೋಕವನ್ನು ಯಾಕೆ ಹೇಳಿದ್ದಾನೆ ಅಂತ ಬರೆದಿದ್ದಾರೆ ಹೊರತು ಪಾಠ ಯಾವುದು ಅಂತ ಆಚಾರ್ಯರು ಹೇಳಿಲ್ಲ. ನ ಪರಾಭವಿಂತ ಪ್ರಪಾಠ ಪರಾಕ್ ತ್ವತ್ತೋ ಬಹಿಹಿ ತ್ವದನ್ಯೇನ ಇತಿ ಯಾವತ್ ನೋತ್ಪಾದಯಿಸಿ. ಅದಕ್ಕೆ ಅನಂತ ತೀರ್ಥರು ಹೇಳುವಂಥ ಅರ್ಥ ಸ್ವಲ್ಪ ಚೆನ್ನಾಗಿದೆ. ಅದು ಯಾದವಾರ್ಯರು ಮತ್ತು ವಿಜಯಧ್ವಜರ ಅರ್ಥಗಳಿಗಿಂತ ಹೆಚ್ಚು ಸ್ಪಷ್ಟನೆ ಕೊಡ್ತದೆ. ನಿನಗಿಂತ ಭಿನ್ನನಾದ ಯಾರೂ ಕೂಡ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾ ಇಲ್ಲ. ನಿನಗಿಂತ ಭಿನ್ನರಾದ ಮತ್ತೊಬ್ಬರ ಮೂಲಕ ಈ ಜಗತ್ತನ್ನು ನೀನು ಸೃಷ್ಟಿಗೆ ಒಳಪಡಿಸಿಲ್ಲ, ನೀನೇ ಮಾಡ್ತಾ ಇದ್ದಿ. ನ ಪರಾತ್ ಭಾವಯೇ,
ಇತಿ ಯಾದವೇಂದ್ರ ತೀರ್ಥೀಯ ಪಾಠ ಇತಿ ಭಾತಿ. ಯಾದವೇಂದ್ರ ತೀರ್ಥರು ನ ಪರಾಕ್ ಅನ್ನೋದಕ್ಕಿಂತ ಪರಾತ್ ಅನ್ನೋ ಪಾಠ ಇಟ್ಕೊಂಡಿದ್ದಾರೆ ಅಂತ ಕಾಣಿಸ್ತದೆ. ಸ್ವಯಂ ಪರಸ್ಮಾತ್ ಭೂತಾನಿ ನ ಭಾವಯೇಹೇ ನೋತ್ಪಾದಯೇಹೇ. ನಿನಗಿಂತ ಭಿನ್ನನಾದ ಮತ್ತೊಬ್ಬ ವ್ಯಕ್ತಿಯ ಮೂಲಕ ಅವನದೇನೋ ನೆರವು ಪಡ್ಕೊಂಡು ನೀನು ಸೃಷ್ಟಿಯನ್ನು ಮಾಡಿಲ್ಲ, ಏಕಾಗ್ನಿಯಾಗಿ ಸೃಷ್ಟಿ ಮಾಡಿದ್ದೆ. ಆ ಅರ್ಥ ಚೆನ್ನಾಗಿದೆ. ನ ಪರಾತ್ ಭಾವಯೇ ಅನ್ನೋ ಪಾಠ ಇದ್ದರೆ ಅದು ಚೆನ್ನಾಗಿರ್ತದೆ. ಯಾಕೋ ಈ ಪರಾಕ್ ಭಾವಯೇ ಅನ್ನೋದು ಅಷ್ಟು ನನಗೆ ಸಮಾಧಾನ ಕೊಟ್ಟಿಲ್ಲ. ಪರಾಭಾವಯಸಿ ಅಥವಾ ಅದಿಲ್ಲದೆ ಹೋದರೆ ಯಾದವೇಂದ್ರ ತೀರ್ಥರು ಹೇಳಿದ ಪಾಠ ಚೆನ್ನಾಗಿದೆ. ಅದಕ್ಕಾಗಿ ಅದೇ ಪಾಠವನ್ನೇ ನಾನು ಕೂಡ ಇಲ್ಲಿ ಹೇಳಬೇಕು ಅಂತ ಬಯಸಿದ್ದೇನೆ. ನಾಹಂ ವೇದ ಪರಂ ತಸ್ಮಾನ್ ನಾವರಂ ನ ಸಮಂ ವಿಭೋ ನಾಮರೂಪ ಗುಣೈರ್ಭಾವ್ಯಂ ಸದಸತ್ ಕಿಂಚಿದ ಅನ್ಯತಃ ಅಂತ ಮುಂದೆ 6ನೇ ಶ್ಲೋಕ. ಅದೇನು ಹೇಳ್ತದೆ ಅಂದರೆ, ಈ ಸ್ಥೂಲ ಸೂಕ್ಷ್ಮ ಪ್ರಪಂಚ ಇದೆಯಲ್ಲ, ಅದಕ್ಕೊಂದು ರೂಪವಿದೆ, ಅದಕ್ಕೊಂದು ನಾಮ ಇದೆ. ಈ ಎಲ್ಲ ಪ್ರಪಂಚವನ್ನು ಕೂಡ ನೀನು ಸೃಷ್ಟಿಸಿದ್ದೀಯಲ್ಲ, ಸೃಷ್ಟಿಸುವವನು ನಿನಗಿಂತ ಭಿನ್ನನಾಗಿ, ನಿನಗಿಂತ ಉತ್ತಮ ಅಥವಾ ನಿನಗಿಂತ ಸಮಾನ ಅಥವಾ ನಿನಗಿಂತ ಕಡಿಮೆ ಇಂಥವನೊಬ್ಬ ಬೇರೆ ಯಾರೋ ವ್ಯಕ್ತಿ ಇದ್ದಾನೆ ಅಂತ ನನಗನ್ನಿಸೋದಿಲ್ಲ. ನೀನೇ ಸೃಷ್ಟಿಸಿದ್ದೆ, ನಿನಗಿಂತ ಉತ್ತಮ ಯಾರೂ ಇದನ್ನು ಸೃಷ್ಟಿಸಲಿಲ್ಲ, ನಿನಗಿಂತ ಸಮಾನನಾದವನು ಸೃಷ್ಟಿಸಲಿಲ್ಲ. ನಿನಗಿಂತ ಕಡಿಮೆ ಆದವನು ನಿನ್ನ ಪರವಾಗಿ ನಿನ್ನ ಪ್ರತಿನಿಧಿಯಾಗಿಯೂ ಇದನ್ನು ಸೃಷ್ಟಿಸಿದ್ದಾನೆ ಅಂತಲೂ ನಾನು ತಿಳಿದಿಲ್ಲ. ನನಗೆ ಹೀಗೆ ಅನ್ನಿಸ್ತಿದೆ ಅಂತ ನಾರದರು ತಮ್ಮ ಪೂರ್ವ ಪಕ್ಷವನ್ನೇ ಮುಂದುವರಿಸ್ತಾ ಇದ್ದಾರೆ. ಅದು ಈ 6ನೇ ಶ್ಲೋಕ. ಅದಕ್ಕೆ ಏನು ಅರ್ಥ ಬರೀತಾರೆ ವಿಜಯಧ್ವಜರು? ನಾಮನ ಅಂದರೆ ವಾಚಕೇನ. ನಾಮ ಅಂದರೆ ವಸ್ತುವನ್ನು ಹೇಳುವಂಥ ಒಂದು ವಾಚಕ ಶಬ್ದ. ಮತ್ತು ರೂಪ ಅಂದರೆ ಅದರ ಬಿಳಿ ಬಣ್ಣ ಮೊದಲಾದದ್ದು. ಗುಣ ಅಂದರೆ ಸತ್ವ ಮೊದಲಾದ ಗುಣಗಳು. ಅದಕ್ಕೆ ಅನೇಕ ಥರದ ಗುಣಗಳಿರ್ತವೆ. ತ್ವಮೇವ ಸರ್ವ ಕಾರಣ, ನೀನೇ ಎಲ್ಲದಕ್ಕೂ ಕೂಡ ಕಾರಣನಾಗಿದ್ದೆ. ಸರಳವಾದ ಅರ್ಥ ಇದೆ, ಅದರಲ್ಲೇನು ಹೆಚ್ಚು ಸಂಕೀರ್ಣತೆಗಳಿಲ್ಲ. ಆದ್ದರಿಂದ ಯಾದವಾರ್ಯರು ವಿಜಯಧ್ವಜರು ಹೆಚ್ಚು ಕಡಿಮೆ ಅದೇ ಅರ್ಥನೇ ಬರೀತಾರೆ. ಸದಸತ್ ಸ್ಥೂಲ, ಸತ್ ಅಂದರೆ ಸ್ಥೂಲ, ಅಸತ್ ಅಂದರೆ ಸೂಕ್ಷ್ಮ ಅಂತ ಈ ಪ್ರಪಂಚವನ್ನು ನಿನಗಿಂತ ಭಿನ್ನನಾದ, ನಿನಗೆ ಸಮಾನನಾದ ವ್ಯಕ್ತಿಯು ಸೃಷ್ಟಿಸಿಲ್ಲ, ನಿನಗಿಂತ ಕೆಳಗಿನವನು ಕೂಡ ಸೃಷ್ಟಿಸಲಿಲ್ಲ. ನನಗ್ಯಾರು ಅಂಥವ್ರು ಯಾರು ಕಾಣಿಸ್ತಾ ಇಲ್ಲ. ಅದಕ್ಕೆ ಅಂಥ ಪ್ರಮಾಣಗಳೇನು ನನಗೆ ಕಾಣಿಸ್ತಾ ಇಲ್ಲ ಅಂತ ಅವರ ತಾತ್ಪರ್ಯ ಆಗ್ತದೆ. ಹೀಗೆ ಯಾದವಾರ್ಯರು ಮತ್ತು ವಿಜಯಧ್ವಜರು ಅದಕ್ಕೆ ಅರ್ಥ ಬರೀತಾರೆ. ಈ ಶ್ಲೋಕದಲ್ಲೂ ಕೂಡ ನಾವು ಗಮನಿಸಬೇಕಾದಂಥ ಬೇರೆ ಅರ್ಥಗಳೇನೂ ಇಲ್ಲ. ಉಳಿದ ವ್ಯಾಖ್ಯಾನಕಾರರು ಮಾಡಿರುವಂಥ ಅರ್ಥಗಳು ಯಾವುದು ಕೂಡ ಇಲ್ಲ. ತ್ವತ್ತಯೇವ ಸರ್ವಂ ಭವತಿ ಮನ್ಯೆ, ಎಲ್ಲವೂ ಕೂಡ ನಿನ್ನಿಂದಲೇ ಆಗ್ತದೆ, ನನಗೆ ಹಾಗನ್ನಿಸ್ತದೆ ಹೊರತು ನಿನಗಿಂತ ಬೇರೆ ಯಾರು ಇದನ್ನು ಮಾಡಿದ್ದಾರೆ ಅಂತ ನನಗೆ ಕಾಣಿಸೋದಿಲ್ಲ. ಕಿಂಚಿದಪಿ ವಸ್ತು ಇದಮನೇನ ಸಮಮಿತಿ ನಿಕೃಷ್ಟಂ ಅಂತ ಹೀಗೆಲ್ಲ ಬೇರೆ ಬೇರೆ ಅರ್ಥಗಳನ್ನು ಹೇಳ್ತಾರೆ. ನಾವು ಗಮನಿಸಬೇಕಾದ ಹೆಚ್ಚಿನ ಅರ್ಥಗಳಿಲ್ಲ. ಅದರಿಂದ ಉಳಿದ ವ್ಯಾಖ್ಯಾನಗಳ ವಿವರಣೆ ಅಲ್ಲಿಗೆ ಮುಗಿಸ್ತೇನೆ. ಹೀಗೆ ಒಟ್ಟು 4, 5 ಮತ್ತು 6 ಈ 3 ಶ್ಲೋಕಗಳನ್ನು ನಾವಿವತ್ತು ನೋಡಿದ್ದೇವೆ. ಅಲ್ಲಿಗೆ ಇವತ್ತಿನ ಈ ಭಾಗವು ಕೂಡ ಸಮಾಪ್ತ ಆಗ್ತದೆ. ನಾಹಂ ವೇದ ಪರಂ ತಸ್ಮಾತ್ ಅಂತ ಹೀಗೆ ಶ್ಲೋಕ ಏನಿದೆಯಲ್ಲ, ಅದಕ್ಕೆ ಒಂದಿಷ್ಟು ಭಾಗವತ ತಾತ್ಪರ್ಯವೂ ಕೂಡ ಕಂಡು ಬರ್ತದೆ. ಅದನ್ನು ಕೂಡ ಇವತ್ತು ನಾವು ನೋಡಿಬಿಡೋಣ. ಅದಾದಮೇಲೆ ಭಾಗವನ್ನು ಸಮಾಪ್ತ ಮಾಡೋಣ. ತ್ವದಧೀನ ಯತಸ್ಸತ್ತ ಅವರಸ್ಯಾಪಿ ಕೇಶವ ಅತ ಸ್ವರೂಪತ ಸಮ್ಯಕ್ ಇತಿ ಭೇದೇಪಿ ತದ್ಭವಾನ್ ಅಂತ ಮತ್ಸ್ಯಪುರಾಣದ ಮಾತು ಅಲ್ಲಿ ಕೇಳಿ ಬರ್ತದೆ. ಯಾಕೆ ಅಲ್ಲೇನು ಹೇಳಬೇಕಾಯಿತು? ಆಚಾರ್ಯರ ಭಾಗವತ ತಾತ್ಪರ್ಯವನ್ನು ಏನು ಹೇಳಬೇಕಾಯಿತು ಅಂದರೆ, ನೀನೇ ಸ್ವತಂತ್ರಕರ್ತ ಆಗಿದ್ದಿ, ಬೇರೆ ಯಾರೂ ಇಲ್ಲ ಅಂತ ಬ್ರಹ್ಮನನ್ನ ನಾರದರು ಹೊಗಳ್ತಿದ್ದಾರೆ. ಇದು ಕೇವಲ ಪೂರ್ವಪಕ್ಷ ಏನಲ್ಲ, ನಾರದರು ಪೂರ್ವಪಕ್ಷ ಮಾಡ್ತಿದ್ದಾರೆ ಅಂತ ನಾವು ಹೇಳಿದ್ವಿ, ಆಚಾರ್ಯ ಹೇಳಿದ್ರು. ಆದರೆ ಕೆಲವರಿಗೆ ಬೇರೆಯವರಿಗೆ ಅನಿಸ್ಬೋದು ಇದೇನು ಪೂರ್ವಪಕ್ಷ ಏನಲ್ಲ, ವೇದದಲ್ಲಿಯೂ ಕೂಡ ಬ್ರಹ್ಮ ವಿಷ್ಣು ಎಲ್ಲರೂ ಅಭಿನ್ನ ಅಂತಲೇ ಕಂಡು ಬರ್ತದೆ.
ಅಂತ ಹೀಗೆಲ್ಲ ಬೇರೆ ಬೇರೆ ಥರದ ಗೊಂದಲಗಳು ಮೂಡಬಹುದು. ಆದರೆ ನಾರದರು ಏನು ಕೇಳ್ತಿದ್ದಾರೆ ಅಂದರೆ, ಬ್ರಹ್ಮ ನಾರಾಯಣ ಇವರಿಬ್ಬರ ಅಭೇದವನ್ನು ಮಾತ್ರ ಅವರು ಪ್ರತಿಪಾದನೆ ಮಾಡಲಿಲ್ಲ. ಇನ್ನು ನೀನೇ ಸ್ವತಂತ್ರ ಕರ್ತ, ನಿನಗಿಂತ ಬೇರೆ ಕರ್ತಾನೂ ಇಲ್ಲ ಅಂತ ಹೇಳ್ತಿದ್ದಾರೆ. ಅದರಿಂದ ಇದನ್ನು ಪೂರ್ವಪಕ್ಷ ಅಂತಲೇ ಹೇಳಬೇಕು. ಬರೇ ಅಭೇದವನ್ನು ನಾರದರು ಪ್ರತಿಪಾದನೆ ಮಾಡಿದರೆ ಅದಕ್ಕೆಲ್ಲ ಬೇರೆ ಬೇರೆ ಅರ್ಥಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಆಚಾರ್ಯರು ತಮ್ಮ ಸಿದ್ಧಾಂತದಲ್ಲಿ ತೋರಿಸಿಕೊಟ್ಟೇ ಇದ್ದಾರೆ. ತ್ವದಧೀನಾಯ ಯತಃಸತ್ತ ಅಂತ. ನಿನಗಿಂತ ಕಡಿಮೆಯಾಗಿರುವ ಲಕ್ಷ್ಮೀದೇವಿ, ಚತುರ್ಮುಖ ಬ್ರಹ್ಮ ಮೊದಲಾದ ಚೇತನರು ಮತ್ತು ಜಡಗಳು ಅವರೆಲ್ಲರ ಅಸ್ತಿತ್ವವು ನಿನ್ನ ಅಧೀನ. ಆದ್ದರಿಂದ ನೀನು ಈ ಚೇತನರಿಗಿಂತ ಜಡಕ್ಕಿಂತ ಭಿನ್ನವೇ ಆದ್ರೂ ಅವರೆಲ್ಲರನ್ನೂ ನೀನೇ ಅಂತ ಯಾಕೆ ಹೇಳ್ತಾರೆ ಅಂದರೆ ಅವರು ನಿನ್ನ ಅಧೀನ ಎಂಬ ಅರ್ಥದಿಂದ. ಹೀಗೆ ಅಭೇದದ ಮಾತುಗಳು ಬಂದರೆ ಅದೆಲ್ಲವೂ ನಿನ್ನ ಅಧೀನ ಅಂತ ಅರ್ಥ ಹೇಳಿ ಕೂಡಿಸಿಬಿಡ್ಬೋದು. ಆದರೆ ಬರೇ ಅಭೇದವನ್ನು ಹೇಳ್ತಿಲ್ಲ, ಹೊರತು ನೀನೇ ಸೃಷ್ಟಿಕರ್ತ ಅಂತ ಬೇರೆ ಹೇಳ್ತಿದ್ದಾರೆ. ನೀನೇ ಸೃಷ್ಟಿಕರ್ತ ಅಂತ ಹೇಳಿದ್ರಿಂದ ನಾರದರು ಪೂರ್ವಪಕ್ಷವನ್ನೇ ದೃಢವಾಗಿ ಹೇಳ್ತಿದ್ದಾರೆ ಅಂತ ನಾವು ತಿಳಿಬೇಕಾಗ್ತದೆ ಅಂಥದ್ದು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅಂತೂ ಅದು ಪೂರ್ವಪಕ್ಷ ಅಲ್ಲ ಅಂತ ಹೀಗೆ ಹೇಳುವಂತಿಲ್ಲ. ತ್ವದಧೀನ ಈ ಶ್ಲೋಕ ಏನಿದೆ, ತ್ವದಧೀನ ಯತಃಸತ್ತ ಅಂತ, ಅದನ್ನು ಕೆಲವರು 8ನೇ ಶ್ಲೋಕದ ಜೊತೆಗೆ ಸೇರಿಸ್ಕೊಂಡಿದ್ದಾರೆ, ಕೆಲವರು 6ನೇ ಶ್ಲೋಕದ ಜೊತೆಗೆ ಸೇರಿಸ್ಕೊಂಡಿದ್ದಾರೆ. ಈಗಿಲ್ಲಿ ನಾವು 6ನೇ ಶ್ಲೋಕವನ್ನೇ ನೋಡಿದ್ದರಿಂದ 6ನೇ ಶ್ಲೋಕದ ಜೊತೆಗೇ ಅದನ್ನು ವಿವರಣೆ ಮಾಡಿದೆ. ಕೆಲವು ಪುಸ್ತಕಗಳಲ್ಲಿ 8ನೇ ಶ್ಲೋಕದಲ್ಲಿ ಅದು ಕಾಣಿಸ್ತದೆ. ಅದನ್ನು ಯಾದವಾರ್ಯೇನೋ ಅರ್ಥ ಹೇಳಿದ್ದಾರೆ. ಅದಕ್ಕೆ ಅನುಸಾರವಾಗಿ ಆ ಥರ ಹೇಳಿದ್ದೇವೆ. ನಚ ನಾರದೇನ ತಥೋಕ್ತಂ ನಾಹಂ ವೇದ ಪರಂ ತಸ್ಮಾತ್ ಇತ್ಯುಕ್ತತ್ವಾತ್. ಅದೋಯಂ ಪೂರ್ವಪಕ್ಷೇವ. ಕೇವಲ ಅಭೇದವನ್ನು ಹೇಳ್ತಿಲ್ಲ ನಾರದರು, ಚತುರ್ಮುಖ ಬ್ರಹ್ಮನೇ ಸೃಷ್ಟಿಕರ್ತ ಅಂತ ಬೇರೆ ಹೇಳ್ತಿದ್ದಾರೆ. ಕೇವಲ ಅಭೇದವನ್ನು ಹೇಗಾದರೂ ಹೊಂದಿಸಬಹುದು, ಅದಕ್ಕೆ ಆಚಾರ್ಯರು ಸೂತ್ರಗಳನ್ನು ಕೊಟ್ಟಿದ್ದಾರೆ. ಆದರೆ ಚತುರ್ಮುಖ ಬ್ರಹ್ಮನೇ ಸೃಷ್ಟಿಕರ್ತ ಎಂಬ ಮಾತು ನಾರದರ ಬಾಯಿಂದ ಬಂದಿದ್ದರಿಂದ ಅವರು ಪೂರ್ವಪಕ್ಷ ಅಂತಲೇ ಹೇಳ್ತಿದ್ದಾರೆ ಅಂತ ನಾವು ಹೇಳಬೇಕಾಗ್ತದೆ. ಅಲ್ಲಿಗೆ ಇದರ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.